ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಹೋಪ್ಫುಲಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗತ್ತ ಅಂತ ಅನ್ಕೋತೀನಿ. ಆಲ್ರೆಡಿ ನಿಮ್ಗೆಲ್ಲ ಥಂಬ್ನೇಲ್ ಒಳಗ ನೋಡೇ ಇರ್ತೀರಿ ಈ ಬ್ಲಾಗ್ ಏನು ಅಂತ ಹೇಳಿ. ಏನಪ್ಪಾ ಅಂತಂದ್ರ ಲಾಸ್ಟ್ ಸೆಕೆಂಡ್ ವಿಡಿಯೋ ಒಳಗೆ ನಾನು ಹೇಳಿದ್ದೆ ಒಂದ್ ಸ್ಪೆಷಲ್ ಗುಡ್ ನ್ಯೂಸ್ ಬರತೈತಿ. ಅದೇ ಏನಂತ ಹೇಳಿ ಈ ವಿಡಿಯೋ ಒಳಗೆ ಹೇಳ್ತೀನಿ. ಅದೇನಂತಂದ್ರ ಹೊಸ ಮನೆ ಸ್ಟ್ರಗ್ಲಿಂಗ್ ವಿತ್ ಕನ್ನಡ. ಓಕೆ, ನಾವು ಹೊಸ ಮನೆ ತಗೊಂಡ್ವಿ. ನಮ್ ಡ್ರೀಮ್ ಹೌಸ್. ನಾವು ಭಾಳ ದಿನದಿಂದ ನಾನು ಶ್ರೀ ಇಬ್ರು ಅನ್ಕೊಳಕತ್ತಿದ್ವಿ US ಒಳಗೆ ನಾವು ಒಂದ್ ಮನೆ ತಗೋಬೇಕು ಅಂತ ಹೇಳಿ. ಅಂಡ್ ಫೈನಲಿ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ ವಿತ್ ಅಸ್. ನಾವು ಆಲ್ರೆಡಿ ಈ ಮನೆ ತಗೊಂಡು ಈ ಮನೆಗೆ ಶಿಫ್ಟ್ ಆಗಿ ಈ ಮನೆಯೊಳಗೆ ಅದೇವಿ. ಅದೇ ಅಲ್ಲಿಂದನೇ ವಿಡಿಯೋ ಮಾಡತ್ತೀನಿ. ಅದೇ ನಮ್ ಗುಡ್ ನ್ಯೂಸ್ ಆಗಿತ್ತು. ಆ ಮನಿ ಪೂಜೆ, ಗೃಹ ಪ್ರವೇಶ, ಒಂದು ಸ್ಮಾಲ್ ಅಂಡ್ ಸ್ವೀಟ್ ಗೃಹ ಪ್ರವೇಶ ಇಟ್ಕೊಂಡಿದ್ದೆ. ಆಕ್ಚುಲಿ ಇಲ್ಲಿ ಹೆಂಗ್ ಮಾಡ್ಬೇಕು, ಏನು ಫ್ಯಾಮಿಲಿ ಇಲ್ಲ, ಮಮ್ಮಿ ಪಪ್ಪ ಇಲ್ಲ, ಅವ್ರ ಮಮ್ಮಿ ಪಪ್ಪ ಇಲ್ಲ, ನಮ್ಮ ಮಮ್ಮಿ ಪಪ್ಪ ಇಲ್ಲ, ಬಹಳ ಒಂಥರ ಇಬ್ರೇ ಹೆಂಗ್ ಮಾಡ್ಕೊಳ್ಳೋನು ಅಂತ ಹೇಳಿ ನಂಗೆ ಫುಲ್ ಡೌಟ್ಫುಲ್ ಆಗಿದ್ದೆ. ಬಟ್ ಲಕಿಲಿ ನಂಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ರು, ಎಲ್ಲರೂ ಭಾಳ ಹೆಲ್ಪ್ ಮಾಡಿದ್ರು. ಇಲ್ಲಿ US ಒಳಗ ಫ್ರೆಂಡ್ಸೇ ಫ್ಯಾಮಿಲಿ ಅಂತ. ನಾನು ಜಸ್ಟ್ ಇನ್ 2 weeks or 1 week ಒಳಗ ಎಲ್ಲ ಪೂಜೆ ಪ್ಲಾನ್ ಮಾಡ್ಬೇಕಾಯ್ತು. ಅಂಡ್ ಎಲ್ಲ ಜಲ್ದಿ ಆಗೋಯ್ತು. ಅಷ್ಟ್ರೊಳಗಾಗಿ ಅವ್ರು ಬಂದು ಎಲ್ಲ ತಮ್ಮನಿನೇ ಅಂತ ಹೇಳಿ ನಿಂತು ಎಲ್ಲ ಮಾಡಿದ್ರು. ನಂಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಬಗ್ಗೆ. ಸೊ ಯಾ, ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಮೈ ಫ್ರೆಂಡ್ಸ್ ಅಂಡ್ ಹಿಸ್ ಫ್ರೆಂಡ್ಸ್. ಕಪಲ್ ಆಫ್ ದೆಮ್ ದೇ ವರ್ ದೇರ್. ಜಾಸ್ತಿ ಜನ ಕರೀಲಾರೆ, ಸ್ವಲ್ಪ ಮೆಂಬರ್ಸ್ನ ಕರೆದ್ಬಿಟ್ಟು ಸ್ಮಾಲ್ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಪೂಜೆ ಇಟ್ಕೊಂಡಿದ್ದೆ. ಅದು ಸ್ನಿಪ್ಪೆಟ್ ಸ್ವಲ್ಪ ಕ್ಲಿಪ್ಪಿಂಗ್ಸು ವಿಡಿಯೋಸ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ವಿಡಿಯೋ ಮಾಡಿಟ್ಟಿದ್ರು. ಅವನ್ನೆಲ್ಲ ಜೋಡಿಸಿ ಒಂದು ವಿಡಿಯೋ ಮಾಡಿ ನಮಗೋಸ್ಕರ ಮುಂದೆ ಯಾವಾಗೋ ಒಂದ್ಸತಿ ನಮ್ಗೆ ಈ ವಿಡಿಯೋ ನೋಡಿದ್ರೆ ಮೆಮೊರೀಸ್ ಆಗಿ ಹೇಳಿ ಚಲೋ ಇರುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ನಮ್ ಖುಷಿ ನೀವು ನೋಡಿ ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ರಿ, ನಂಗೆ ಭಾಳ ಖುಷಿ ಆಗತ್ತೈತಿ. ಇವಾಗ ನೀವು ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿ ಅದಿರಿ ಈಗ. ಅಂಡ್ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗತ್ತಂತ ಅನ್ಕೊಂತೀನಿ. ಅಂಡ್ ಜಸ್ಟ್ ಗೆಟ್ ಇನ್ ಟು ದ ವಿಡಿಯೋ. ಈ ಥರ ನಾವು ನಮ್ಮ ಮನೆ ಡೆಕೋರ್ ಎಲ್ಲ ಮಾಡ್ಕೊಂಡಿದ್ವಿ. ನಾನು ನನ್ನ ಫ್ರೆಂಡ್ಸ್ ನೈಟ್ ಬಂದು ಎಲ್ಲ ಮನೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ಒಂದು ಸ್ವಾಮೀಜಿ ಕರೆದಿದ್ವಿ ಅವ್ರ ಪೂಜೆ ಮಾಡಕಂತ ಹೇಳಿ. ಮನ್ಯಾಗ ಗಣಪತಿ ಪೂಜೆ, ಹೋಮ, ನವಗ್ರಹ ಪೂಜೆ, ಆಮೇಲೆ ನಮ್ಮ ಲಕ್ಷ್ಮೀ ಪೂಜೆ, ವಾಸ್ತು ಶಾಂತಿ ಹಿಂಗೆಲ್ಲ ಮಾಡಿಸಿದ್ರು. ಆಮೇಲೆ ಇವರೇ ನೋಡ್ರಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಹಿಂಗೆಲ್ಲ ಡೆಕೋರೇಷನ್ಸ್ ಮಾಡಿ ಎಲ್ಲ ಮಾಡ್ಕೊಟ್ರು. ಭಾಳ ಖುಷಿ ಆಯ್ತು ಎಲ್ಲರೂ ಬಂದಿದ್ದು ನೋಡಿದ್ರೆಲ್ಲ ಡೆಕೋರೇಷನ್ಸ್ ಎಲ್ಲ ಹೆಂಗಾಗಿದೆ ಅಂತ ಹೇಳಿ. ಇವೆಲ್ಲ ಐಟಮ್ಸು ಎಲ್ಲ ಅವ್ರುವೆ ಅವ್ರ ಮನೆಯಾಗಿಂದ ಎಲ್ಲ ಡೆಕೋರೇಷನ್ ಐಟಮ್ಸು, ದೇವ್ರ ಐಡಲ್ಸು ಏನೇನಿದ್ದು ಅವೆಲ್ಲ ತೊಗೊಂಬಂದ್ಬಿಟ್ಟು ನನ್ನ ಮನೆ ಚಲೋತ್ನಂಗೆ ಡೆಕೋರೇಟ್ ಮಾಡಿ ಪೂಜೆ ಮಾಡಿಕೊಟ್ರು. ನಂಗೆ ಭಾಳ ಖುಷಿ ಆಯಿತು. ಅವರೆಲ್ಲ ಬಂದಿದ್ದು ನೋಡಿ ನನ್ನ ಹತ್ರ ಮಾತೆಲ್ಲ ಎಕ್ಸ್ಪ್ರೆಸ್ ಮಾಡೋಕೆ ನಾ ಅಷ್ಟು ಇಮೋಷ್ನಲ್ ಆಗತ್ತೀನಿ ಈ ವಾಯ್ಸ್ ಓವರ್ ಮಾಡಬೇಕಾದಾಗೂ. ಜೈ ಶ್ರೀ ಮಹಾಲಕ್ಷ್ಮೀ ಮಾತಾ ಕೀ ಜೈ.
ನಂಗೆ ಅನ್ಸೈತಿ ಈಗಿನ ಟೈಮ್ ಒಳಗೆ ಯಾರಪ್ಪ ಇಷ್ಟು ಹೆಲ್ಪ್ ಮಾಡ್ತಾರ ಅಂತ ಹೇಳಿ. ಬಟ್ ಇಲ್ಲಿ ಅಮೆರಿಕಾ ಒಳಗಂತೂ ಎಲ್ಲರೂ ಫ್ರೆಂಡ್ಸ್ ಅನ್ಸೋದೇ ಇಲ್ಲ. ಅವರೆಲ್ಲ ಈಗ ಬಂದು ನಾನು ಇಲ್ಲಿ ಮೀಟ್ ಆಗಿನಿ ಅಂತ. ಇವ್ರು ನನಗೆ ಎಷ್ಟೋ ದಿನದಿಂದ ಗೊತ್ತಿದ್ದಾರೆ. ನನಗೆ ಅಷ್ಟು ಹೆಲ್ಪಿಂಗ್ ನೇಚರು, ಎಷ್ಟು ಚಲೋ ಇರ್ತಾರೆ. ಓಕೆ, ಕಮಿಂಗ್ ಬ್ಯಾಕ್ ಟು ಮೈ ಗೃಹ ಪ್ರವೇಶ ಪೂಜಾ. ಸೊ ಫಸ್ಟ್ ಗೃಹ ಪ್ರವೇಶ ಹೊರಸಲ್ ಪೂಜೆ ಮಾಡಿ ನಾನು ತುಂಬಿದ ಕಳಸ ಹಿಡ್ಕೊಂಡು ಆಮೇಲೆ ನಮ್ಮ ಮನೆ ದೇವ್ರ ಫೋಟೋ, ಆಮೇಲೆ ಎಲ್ಲ ಒಂದು ಸ್ವಲ್ಪ ಕೀ, ಹಾಲು, ಡ್ರೈ ಫ್ರೂಟ್ಸು, ಬೆಲ್ಲ ಇವನ್ನೆಲ್ಲ ಒಂದೊಂದು ಸಣ್ಣ ಸಣ್ಣ ಡಬ್ಬಿಯಲ್ಲಿ ಹಾಕಿ ನಾನು ಟ್ರೇಯಲ್ಲಿ ಇಟ್ಟಿದ್ದೆ. ಅದನ್ನೆಲ್ಲ ತೊಗೊಂಡು ಒಳಗೆ ಬಂದರು. ಆಮೇಲೆ ಸ್ವಾಮೀಜಿ ಮಂತ್ರ ಹೇಳ್ಕೊಂತ ಫುಲ್ ಮನೆಯೆಲ್ಲ ರೌಂಡ್ ಹಾಕ್ರಿ, ಅವೆಲ್ಲ ಹಿಡ್ಕೊಂಡು ಇವ್ರ ಆಶೀರ್ವಾದ ಇರಲಿ ಅಂತ ಹೇಳಿ ಸುತ್ತ ಹಾಕಂತಂದ್ರು. ಫುಲ್ ಅದೆಲ್ಲ ಸುತ್ತ ಹಾಕಿ ಬಂದ್ವಿ. ನೆಕ್ಸ್ಟ್ ಗಣಪತಿ ಪೂಜೆ ಇತ್ತು. ಸ್ಮಾಲ್ ಗಣಪತಿ ಪೂಜೆ ಮಾಡಿ ಆಮೇಲೆ ಸ್ಟೋವ್ ಪೂಜೆ ಮಾಡಿ ಹಾಲು ಉಗ್ಸಾಕಂತ ಬಂದ್ವಿ. ಸ್ಟೋವ್ ಪೂಜೆ ಮಾಡಿ ಹಾಲು ಉಗ್ಸೋಣ ಅಂತ ಹೇಳಿ ಈ ಒಂದು ಬಗುಣಿ ಹಾಲು ಹಾಕಿ ಎಲ್ಲ ಪೂಜೆ ಮಾಡಿ ಹಾಲು ಉಗ್ಸಿದ್ವಿ. ಹಾಲು ಉಗ್ಸಿದ್ ಎಷ್ಟು ಚಲೋ ಹೊತ್ನಂಗೆ ಹಾಲೆಲ್ಲ ಹೋಗ್ತು. ಎಷ್ಟು ಖುಷಿ ಆಯ್ತು. ಎಲ್ಲರೂ ಭಾಳ ಖುಷಿಯಾಗಿದ್ರು ನಮ್ಮ ಸಲುವಾಗಿ. ಆಮೇಲೆ ಅಷ್ಟರೊಳಗೆ ಹಾಲು ಉಗ್ಸಿದ್ದು ಅಷ್ಟೇ ಒಂದು ಸ್ವಲ್ಪ ಹೊಗೆ ಬಂತಲ್ಲ, ಆ ಹೊಗೆ ಫೈರ್ ಅಲಾರಮ್ ಸ್ಟಾರ್ಟ್ ಆಗಿಬಿಡ್ತು. ಓ ಮೈ ಗಾಡ್, ಫೈರ್ ಅಲಾರಮ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಎಲ್ಲರೂ ಆ ಕಡೆ ಈ ಕಡೆ ಓಡಾಡಿ ಎಲ್ಲ ವಿಂಡೋಸ್ ಡೋರ್ಸು ಎಲ್ಲ ಓಪನ್ ಮಾಡಾಕತ್ರು. ಆಮೇಲೆ ಅಲ್ಲಿ ನೋಡ್ರಿ ಎಲ್ಲಿ ಫೈರ್ ಅಲಾರಮ್ ಇರ್ತಿತ್ತಲ್ಲ ಅಲ್ಲಿ ಹೋಗ್ಬಿಟ್ಟೆ ನಾವು ಹಿಂಗೆ ಗಾಳಿ ಬೀಸ್ತೀವಿ. ಏನಾದ್ರು ಒಂದು ಕಾರ್ಡ್ ಬೋರ್ಡು ಹಾರ್ಡ್ ಥಿಂಗಿಂದ ಹಿಂಗೆ ಗಾಳಿ ಬೀಸಿದ್ರೆ ಅಲ್ಲಿ ಫೈರ್ ಅಲಾರಮ್ ಹತ್ರ ಏನೇನು ಸ್ಮೋಕ್ ಅಕ್ಯುಮುಲೇಟ್ ಆಗಿರ್ತೈತಲ್ಲ ಅದು ಫ್ರೆಶ್ ಏರ್ ಇಂದ ಬರ್ತಿತ್ತು. ಅವಾಗ ಫೈರ್ ಅಲಾರಮ್ ಸ್ಟಾಪ್ ಆಗ್ತೈತಿ. ಸೊ ಇದು ಒಂದು ನಮ್ದು ಜುಗಾಡ್. ಇಲ್ಲಿ ಫೈರ್ ಅಲಾರಮ್ ಯಾವಾಗೇ ಸ್ಟಾರ್ಟ್ ಆದ್ರೂ ಹಿಂಗೆ ಮಾಡ್ತೀವಿ ನಾವಿಲ್ಲಿ. ದಟ್ಸ್ ಹೌ ವಿ ಸ್ಟಾಪ್ ದ ಅಲಾರಮ್. ಹಾಲಿಂದ ಸ್ವೀಟ್ ಮಾಡ್ಬೇಕಂತ ಹೇಳಿ ಅದು ಖೀರ್ ಮಾಡಿದ್ರು, ರೈಸ್ ಹಾಕಕ್ಕಂತ ಹೇಳಿ. ಆಮೇಲೆ ನನ್ನ ಕೈಲಿಂದ ಫಸ್ಟ್ 5 times ರೈಸ್ ಹಾಕ್ಸಿದ್ರು. ಆಮೇಲೆ ಎಲ್ಲರ ಕಡೆಯಿಂದ ರೈಸ್ ಹಾಕ್ಸಿ ಆಮೇಲೆ ಎಲ್ಲರೂ ನನಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ರು. ಅದೇನೇನು ಮಾಡಿದ್ರು ಅಂತ ನೋಡ್ರಿ ಹೆಂಗೆ ಮಾಡಿದ್ರು ಅಂತ. ಐಶ್ವರ್ಯ, ಒಂದು ಸುಖ, ಆರೋಗ್ಯ, ಮಕ್ಕಳಾಗಿ ಎಲ್ಲ ನೆಮ್ಮದಿಯೆಲ್ಲ ಇದ್ದು ಸಂತೋಷದಲ್ಲಿ ಇರಲಿ. ಕೆರಿಯರ್ ವೈಸ್ ಎವ್ರಿಥಿಂಗ್ ಯು ಹ್ಯಾವ್ ಟು ಬಿ ಗ್ರೋಯಿಂಗ್. ಆಲ್ ಯರ್ ಲೋನ್ ಶುಡ್ ಬಿ ಕೇರ್. ಆಲ್ ದಿ ಬೆಸ್ಟ್. 2 kids. ಮಿನಿಮಮ್ 3 to 4. With budget issues. 2 is so happy for your happiness. Thank you. Lots of peace, prosperity, and everything. Okay, lots of kids is more. 2, at least 2. ನೋಡಿದ್ರಲ್ಲ ಎಲ್ಲರೂ ಹೆಂಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡೀಸ್ ಬ್ಲೆಸ್ಸಿಂಗ್ಸ್. ದಟ್ ವಾಸ್ ಸೋ ಸ್ವೀಟ್ ಆಫ್ ದೆಮ್. ಆ ಲೊಕೇಶಿ ಸ್ವೀಟ್ ಆ ಕಡೆ ಮಾಡಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸ್ವೀಟ್ ಮಾಡತ್ತಿದ್ರು. ಆಮೇಲೆ ನಾನು ಈ ಕಡೆ ಬಂದು ಪೂಜೆ ಕುಂತ ಇನ್ನು ನವಗ್ರಹ ಪೂಜೆ, ಲಕ್ಷ್ಮೀ ಪೂಜೆ, ಆಮೇಲೆ ವಾಸ್ತು ಶಾಂತಿ, ಇನ್ನೂ ಏನೇನೋ ಪೂಜೆಗಳು ಇದ್ದು. ಸ್ವಾಮೀಜಿನೂ ಎಷ್ಟು ಆರಾಮ್ಸೆ ಕೂಲಾಗಿ ಎಲ್ಲ ಪೂಜೆ ಮಾಡಿಕೊಟ್ರು. ಭಾಳ ಚಲೋ ಆಯಿತು ಪೂಜೆನೂ ಎಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಮಂಗಳಾರತಿ ಮಾಡಿದ್ವಿ. ಪೂಜೆ ಮಾರ್ನಿಂಗ್ ಐತಂತ ಹೇಳಿ ನಾನು ನಾಷ್ಟ ಇಟ್ಕೊಂಡಿದ್ದೆ. ಇಡ್ಲಿ, ವಡಾ, ಸಾಂಬಾರು, ಪೊಂಗಲ್ಲು, ಚಟ್ನಿ, ಹಿಂಗೆ ಎಲ್ಲರಿಗೂ ಒಂದು ಕೇಟ್ರಿಂಗ್ ಸರ್ವಿಸ್ ಒಬ್ರು ಸಿಕ್ಕರು ಲಾಸ್ಟ್ ಮೂಮೆಂಟಿಗೆ. ಭಾಳ ಚಲೋ ಹೊತ್ನಾಗ ಎಲ್ಲ ಮಾಡ್ಕೊಟ್ಟಿದ್ರು. ಬಿಸಿ ಆಗಿ ಇರ್ಬೇಕಂತ ಹೇಳಿ ಹಾಟ್ ಬಾಕ್ಸ್ ಒಳಗೆಲ್ಲ ಹಾಕಿಟ್ಟಿದ್ರು. ನನ್ನ ಹತ್ರ ಹೋಗ್ಕೊಡ್ತಿಲ್ಲ ಫೋಟೋಸ್ ವಿಡಿಯೋಸ್ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹರ್ ಆಲ್ಸೋ. ಅವ್ರ ಕೇಟ್ರಿಂಗ್ ಸರ್ವಿಸ್ ಇಲ್ಲಿ ಯಾರೇ ಬಾಸ್ಟನ್ ರೀಜನ್ ಒಳಗೆ ಬೇಕಂತಂದ್ರೆ ಅವ್ರ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ. ಯಾರಿಗೆ ಬೇಕಂತಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಭಾಳ ಚಲೋ ಹೊತ್ನಾಗೆ ಮಾಡಿಕೊಟ್ರು. ಫಸ್ಟ್ ಎಲ್ಲ ಮುತ್ತೈತನ ಅವರಿಗೆ ಊಟ ಕೂರಿಸಿದೆ. ಆಮೇಲೆ ಹಂಗೆ ಅವ್ರ ಬಾಜುನು ಎಲ್ಲ ಗಂಡು ಮಕ್ಳು ಅವರು ಎಲ್ಲ ಹಂಗೆ ತಳ್ಕೊಂತ ಊಟ ಮಾಡಕತ್ರ ಲೈನ್ ಆಗಿ. ಎಲ್ಲರಿಗೂ ಮುತ್ತೈತನ್ಗೆ ಎಲ್ಲರೂ ಯಾರ್ಯಾರು ಕುಂತಿದ್ರಲ್ಲ ಊಟ ಆದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಕುಂಕುಮ ಅರ್ಶಿನ ನಾನು ಕೊಟ್ಟು ಅವ್ರಿಗೆ ರಿಟರ್ನ್ ಗಿಫ್ಟ್ಸ್ ತಾಂಬೂಲ ಎಲ್ಲ ಕೊಟ್ಟೆ. ಆಮೇಲೆ ಕಾಲು ಬಿದ್ದು ನಮಸ್ಕಾರ ಮಾಡಿದೆ ಎಲ್ಲರಿಗೂ, ಮುತ್ತೈತರಿಗೆ. ಎಲ್ಲರೂ ಬಂದಿದ್ದು ನೋಡಿ ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ ನಾನೊಂದು ಸೆಲ್ಫಿ ಪಾಯಿಂಟು ಮಾಡ್ಕೊಂಡಿದ್ದೆ. ಬೆಡ್ರೂಮ್ ಒಳಗೆ ಡೆಕೋರ್ ಒಂದು ಬ್ಯಾಕ್ ಡ್ರಾಪ್ ಹಾಕಿ ಹಿಂಗೆ ಫೋಟೋಸ್ ಎಲ್ಲ ತೊಗೋಬೇಕಂತ ಹೇಳಂಗೆ ಮಾಡಿದ್ನಿ. ಎಲ್ಲರೂ ಫ್ಯಾಮ್ಲೀಸ್ ಅವ್ರವ್ರ ಫ್ಯಾಮ್ಲೀಸ್ ಜೋಡಿ ಹೋಗಿ ನಿಂತು ಎಲ್ಲ ಫೋಟೋಸ್ ತಗೊಂಡ್ವಿ. ಭಾಳ ಕ್ಯೂಟಾಗಿ ಎಲ್ಲ ಡೆಕೋರ್ ಎಲ್ಲ ರೆಡಿ ಆಗಿತ್ತು. ತುಂಬ ಇಮೋಷ್ನಲ್ ಮೂಮೆಂಟ್ ನನ್ಗೆ ಹೇಳಬೇಕು ಇದ್ರೊಳಗೆ. ನಾನು ಮಿಸ್ಸೇ ಮಾಡೋಕ್ಕಾಗಲ್ಲ. ಅದೇನಂತಂದ್ರೆ ಇವರೆಲ್ಲರೂ ಕೂಡಿ ನಮ್ಮ ಮಮ್ಮಿ ಪಪ್ಪ ಇಲ್ಲಿ ಇದ್ರಂದ್ರೆ ನಮ್ಗೊಂದು ಆಯರಿ ಮಾಡ್ತಿದ್ರಲ್ಲ, ಹಂಗೆ ಅವ್ರು ಈ ಸದ್ಯಕ್ಕೆ ಇಲ್ಲಿ ಇಲ್ಲ ಅಂತ ಹೇಳಿ ನಮ್ಗೆ ತುಂಬಿದ ಆಯರಿ ಭಾಗಿನ ಅಂತ ಹೇಳ್ತಾರೆ. ಆ ಥರ ಇವೆಲ್ಲ ಹುಡುಗಿಯರು ಕೂಡಿ ಹುಡುಗಿಯರು ಕೂಡಿ ನನಗೂ ಆಯರಿ ಕೊಟ್ಟರು, ಅರ್ಬಿ ಕೊಟ್ಟರು. ಆಮೇಲೆ ಹುಡುಗರೆಲ್ಲರೂ ಕೂಡಿ ಶ್ರೀ ಕೊಟ್ಟರು, ಅವ್ರ ಹಸ್ಬೆಂಡ್ಸ್ ಎಲ್ಲರೂ ಕೂಡಿ. ದ್ಯಾಟ್ ವಾಸ್ ಸೋ ಸ್ವೀಟ್ ಆಫ್ ದೆಮ್. ಆ ಲೈನ್ ಹಿಂಗೆ ಹೇಳ್ತಾ ನಾನು ಫುಲ್ ದುಃಖಿ ಸಳಕತ್ಬಿಟ್ಟೆ, ಫುಲ್ ಇಮೋಷ್ನಲ್ ಆಗಿಬಿಟ್ಟೆ. ಮಮ್ಮಿ ಪಾಪ ಇಲ್ಲ, ಪೇರೆಂಟ್ಸ್ ಇಲ್ಲ, ಫ್ಯಾಮ್ಲಿ ಇಲ್ಲ ಅಂತ ಹೇಳಿ. ಬಟ್ ಇಟ್ಸ್ ಓಕೆ, ಫ್ಯಾಮ್ಲಿ ಇಲ್ಲ ಅಂತ ಅಷ್ಟೇ ಹೇಳೋದು. ಬಟ್ ಇವರೆಲ್ಲರೂ ಆ ಫ್ಯಾಮ್ಲಿ ಪೊಸಿಷನಲ್ಲಿ ನಿಂತು ಬಂದ್ ಮಾಡಿದ್ ಕೊಟ್ಟರು. ಅವ್ರಿಲ್ಲ ಅಂತ ಹೇಳಿ ದೇವ್ರು ನನಗೆ ಇವ್ರನ್ನ ಕಳ್ಸಿಕೊಟ್ಟಾರ. ವಾಸ್ ಸೋ ನೈಸ್. ಥ್ಯಾಂಕ್ ಯು ಗಾಡ್. ಅಷ್ಟೇ ಅಲ್ಲ, ಇವರು ನಮಗೋಸ್ಕರ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬರು ನಮ್ಮ ತಮ್ಮನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸ್ಮಾಲ್ ವಿಡಿಯೋಸ್ ಮಾಡೋಕ್ಕಂತ ಹೇಳಿದ್ರು. ಅದ್ರಾಗ ನನ್ನ ಫ್ಯಾಮ್ಲಿ, ಶ್ರೀ ಫ್ಯಾಮ್ಲಿ ಎಲ್ಲರೂ ಒಂದು ಸಣ್ಣ ಕ್ಲಿಪ್ ಮಾಡಿ ನಮಗೆ ವಿಶ್ ಮಾಡಿದ್ರಂಗೆ ಅವ್ರೊಂದು ಮೆಸೇಜ್ನ ಮಾಡಿ ವಿಡಿಯೋಸ್ ಮಾಡಿ ಕೊಟ್ಟಿದ್ರು. ಅದೇ ಈ ವಿಡಿಯೋಸು ಅದೇ ವಿಡಿಯೋ ಇದು ನಮ್ಗೆ ಪ್ರೊಜೆಕ್ಟರ್ ಒಳಗೆ ಹಾಕಿ ತೋರ್ಸಾಕತ್ತಿದ್ರು. ಅದನ್ನ ನೋಡಿ ನಾನು ರಿಯಾಕ್ಟ್ ಮಾಡತ್ತಿದ್ವಿ. ಅದ್ರ ರಿಯಾಕ್ಷನ್ ವಿಡಿಯೋ ಇದು. ಆಮೇಲೆ ಲಾಸ್ಟ್ ಒಳಗೆ ಅವ್ರ ವಿಡಿಯೋನು ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಹೂ took time and made that video for us. That was so sweet of everybody, even my family members. That was so emotional and so nice. So let's just pause that video.
ಹೇಳು. ನೀವು ಹೊಸ ಮನೆಗೆ ಹೋಗ್ತಿದ್ರಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಪೂಜೆ ಮಾಡ್ಕೊಂಡು ದೇವ್ರ ದೇವ್ರದ್ದು ದರ್ಶನ ಮಾಡ್ದಂಗೆ ಮಾಡ್ಕೊಂಡು ನೀವು ಹುಡ್ಕೊಂಡಿರಲ್ಲ ಸ್ವಾಮಿ ನೆನ್ಸ್ಕೊಂಡು ಹೋಗಿ ಸಂತೋಷದಿಂದಿರಪ್ಪ. ನೀವು ದೇವ್ರು ಒಳ್ಳೇದ್ ಮಾಡ್ಲಿ. ಆಯ್ತಾ? Congratulations, my dear Sricharan and Aishwarya, on the occasion of the Gurupravesham of your home made of love and dreams. This is your foundation of success for all your future endeavors. Congratulations. Congratulations, my dear Sricharan and Aishwarya, on the occasion of Gurupravesham. Wish you all happiness and success in your future endeavors. Congratulations. హ్యాపీ న్యూ హోమ్ రా. సుఖంగా సంతోషంగా ఉండండి. ఐటీ పోయినాక కొత్త ఇంట్లో హ్యాపీగా ఉండండి ఎప్పటికీ. కంగ్రాచులేషన్స్. Hi Sricharan and Aishwarya. Heartiest congratulations to your new home. We wish you that your new home brings joy, happiness and success. May you లివ్ హ్యాపీ. live happily forever. అందరూ ಹಾಯ್ ಶ್ರೀಚರಣ್ ಅಂಡ್ ಐಶ್ವರ್ಯ, ಇಬ್ಬರಿಗೂ ಒಳ್ಳೇದಾಗ್ಲಿ. ಗೃಹ ಪ್ರವೇಶ ಒಳ್ಳೆ ಚೆನ್ನಾಗಾಗ್ಲಿ. ಕಂಗ್ರಾಚುಲೇಷನ್ಸ್. Happy Gurupravesham. ಹ್ಯಾಪಿ ಗೃಹ ಪ್ರವೇಶ. హ్యాపీ గృహ ప్రవేశం. ಗೃಹ ಪ್ರವೇಶ. హ్యాపీ Gurupravesham. Happy Gurupravesham. Happy Gurupravesham. बेटी और प्यारा दामाद श्री चरण ऐश्वर्या को दोनों को शुभकामना बता रहा हूँ। यहाँ से इंडिया में दोनों पढ़ के अमेरिका में जाके बिग अचीवमेंट किया है कि आप लोग एक घर खरीद लिया। हम सभी को बहुत खुशी खुशी हो रहे हैं। इस बात के लिए आप दोनों को शुभकामना। और इसके साथ आप लोग जो कल पूजा कर रहे हैं वो आप लोगों को दोनों को शुभकामना, शुभ लाने दो। और हम लोगों का हिंदुस्तान की तरफ से हम रिलेशन से छोटा छोटा नन्ही बच्चों को हम राह देख रहे हैं। और विश यू हैप्पी गृह प्रवेश पूजा एंड बेस्ट ऑफ लक। ಹಾಯ್ ಚರಣ್, ಹಾಯ್ ಐಶು, ಕಂಗ್ರ್ಯಾಚುಲೇಷನ್ ನಿಮ್ಗೆ. ಹೋದ ತಕ್ಷಣ ಈಗ ನೀವು ಮನಿ ಖರೀದಿ ಮಾಡಿದ್ರಿ, ಬೆಸ್ಟ್ ಆಯ್ತು. ಇವತ್ತಿನ ದಿವಸ ನೀವು ಗೃಹ ಪ್ರವೇಶ ಮಾಡ್ತಿದ್ರಿ, ಅತಿ ಸಂತೋಷ ಆಗ್ತದೆ. ಇದೇ ರೀತಿ ಗೃಹ ಪ್ರವೇಶ ಆದ ನಂತರ ಆ ಮನಿ ಒಳಗ ಇನ್ನೊಂದು ನೀವು ನಮಗ ಖುಷಿ ಕೊಡುವಂತ ಹೊಸ ಸುದ್ದಿ ಕೊಡ್ಬೇಕು. ಏನಪ್ಪಾ ಅಂತಂದ್ರೆ ನೀವು ಒಂದು ಸಣ್ಣ ಮರಿಯನ್ನು ತಯಾರು ಮಾಡ್ರಿ. ಅದೇ ನಾನು ನಿಮ್ಗೆ ಹಾರೈಸ್ತೀನಿ. ಇದರಂತೆ ಇನ್ನೂ ಹೆಚ್ಚು ಹೊಸ ಹೊಸ ಸುದ್ದಿಗಳು ಕೊಡ್ರಿ ಅಂತ ಆಶಿಸ್ತೀನಿ. Hello, hi Sricharan, Jiju and Aishu. Very congratulations on your new home and a happy homewarming ceremony. We really miss you guys. We're very happy and really proud of you guys. It's a very big achievement that you guys bought your home in US, that in US, just one year after the marriage. Hope this new home brings you lots of success, prosperous, happiness, joy, and definitely kids. And here Kiara is also wishing you a very happy homewarming ceremony to Chikappa and Chiki. Yay! Hey Sricharan, hi Aishu. Firstly, congratulations on a new home. Hope this brings a lot of joy for both of you. We will definitely miss this ceremony of your housewarming, but virtually and in our wishes will definitely be there. Best wishes to both of you. God bless you. Have a great day. Congratulations. Congratulations. Bye-bye. Take care. Bye-bye. Hi Bhava and Akka, many congratulations on your beautiful new home. Wishing you both a very happy housewarming. This is such a special milestone and I'm truly happy for both of you. May your home always be filled with love, laughter, good health and prosperity. Even though I couldn't be there in person, I'm celebrating this special day with you from here. Have a wonderful celebration, enjoy your moment and I hope to catch up with you very soon. Lots of love and congratulations once again. Hi Charan and Aishwarya. Congratulations on owning a villa in the US. And we wish you all the best on your Gurupravesha. God bless you. ಹಲೋ ಚರಣ್, ಐಶ್ವರ್ಯ, ಇಬ್ಬರಿಗೂ ಹೊಸ ಮನೆ ಗೃಹ ಪ್ರವೇಶದ ಶುಭಾಶಯಗಳು. ನಿಮಗೆ ದೇವರು ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ನಿಮ್ಮನ್ನ. ನಮಗೆ ತುಂಬಾ ಸಂತೋಷ ಆಗೈತಮ್ಮ, ನೀವು ಮನೆ ಗೃಹ ಪ್ರವೇಶ ಮಾಡೋದು ನಮ್ಗೆ ತುಂಬಾ ಸಂತೋಷ. ಆಲ್ ದ ಬೆಸ್ಟ್. ಚರಣ್, ಗೃಹ ಪ್ರವೇಶದ ಶುಭಾಶಯಗಳು. ಹೀಗೆ ನೀನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಇನ್ನೂ ಹೆಚ್ಚಿನ ಆಸ್ತಿ ಐಶ್ವರ್ಯ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ನೀನು ನೆಮ್ಮದಿಯಾಗಿ ಸುಖ ಶಾಂತಿಲಿ ಇರ್ಬೇಕಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಐಶ್ವರ್ಯ. ಹಾಯ್ ಐಶು, ಶ್ರೀಚರಣ್, ಹೌ ಆರ್ ಯು? ನಿಮ್ಮ ಗೃಹ ಪ್ರವೇಶ ಕಾರ್ಯಕ್ರಮ ಚೆನ್ನಾಗಿ ಸಾಗಲಿ, ದೇವರು ಒಳ್ಳೇದ್ ಮಾಡ್ಲಿ. Wish you all the best of luck, my daughter. Thank you. ಥ್ಯಾಂಕ್ ಯು, ಬಾಯ್ ಬಾಯ್. Hello, Aishu and Sricharan. Congratulations to both of you. Happy house warming ceremony to you. May God bless you with all success and health and wealth. Congratulations, Aishwarya and Sricharan, on your new home. Wishing you everlasting joy and happiness in your new house. All the best. Congratulations for having new residents. Hi. Congratulations, Aishu, Charan. Hi Aishu, hi Charan. Congratulations, super house.
Hi, Ishu and Charan. Congratulations for housewarming. Super house. Hi, Hi, auntie. Hi, Uncle. Uncle, congratulations. Here. Aishoka, Charanana, congratulations. Congrats. Congratulations, Aishu, on your dream come true. May this beautiful home bring endless joy to you. Happy housewarming, both of you. Hi Charan, Aishwarya. Congratulations. All the best for your new house. ಚೆನ್ನಾಗಿರಿ, ಸಂತೋಷವಾಗಿರಿ, ಹೊಸ ಮನೆಯಲ್ಲಿ ಹ್ಯಾಪಿಯಾಗಿರಿ. ಓಕೆ, ಟೇಕ್ ಕೇರ್. ಬಾಯ್. Hi, Aishwarya and Charan. Happy housewarming ceremony. Hope this brings you lots of happiness and prosperous. All the best. Hi Aishwarya and Charan. Wish you all the very best for your new house. Stay healthy and happy always. ನೀವು ಆ ಮನೆಯಲ್ಲಿ ಸುಖ ಸಂತೋಷದಿಂದ, ಆಯುರಾರೋಗ್ಯದಿಂದ, ಅಷ್ಟೈಶ್ವರ್ಯದಿಂದ ಬಾಳ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ದೀನಿ. Stay happy always. ಹಲೋ ಐಶ್ವರ್ಯ, ಹೊಸ ಮನೆ ತಗೊಂಡಿದ್ದು ಬಹಳ ಖುಷಿ ಆಗೈತಿ. ವಿಶ್ ಯು ಹ್ಯಾಪಿ ಹೌಸ್ ವಾರ್ಮಿಂಗ್ ಸೆರೆಮನಿ. ಹೊಸ ಮನೆ ಒಳಗೆ ಆರಾಮಾಗಿ ಖುಷಿಯಾಗಿರು. Congratulations on your new home. Happy new beginning. Congratulations, Charan uncle. Congratulations, Aishu. ಹೊಸ ಮನೆಯಲ್ಲಿ ಎಲ್ಲ ಖುಷಿ ಆಗಿರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಅದಕ್ಕೆ ಹೇಳ, ಆಲ್ ದ ಬೆಸ್ಟ್ ಹೇಳ. Congratulations, Aishoka and Charan Mamari. Congratulations on your new home, Aishuka and Shriyana. May it fill with love, laughter, and countless happy memories. Wishing you both endless joy and happiness. Hi, Aishu. ಆರಾಮದಿ? ನೀನು hi ಮಾಡು ಮಾತಾಗ? Yes. Congratulations on your new home. Happy for you. Bye. Hi, Aishwarya and Sricharan. Ibbigu congratulations. ಹೊಸ ಮನೆ ಕೀ ಸಿಕ್ಕಿದ್ದಕ್ಕ. And I wish you to make a lot of memories with your home and keep growing and enjoy your new home. All the best. Congratulations. Hi, congratulations Aishu and Mamari for your Graha Pravesha. Congratulations Aishu and Mamari for your Graha Pravesha. Congratulations, Aishu and Sri Charan, for your housewarming ceremony. Congratulations to both of you. Hello auntie, congratulations for your new house. ಶ್ರೀಚರಣ ಹಾಗೂ ಐಶ್ವರ್ಯ ಅವರಿಗೆ ನಮ್ಮ ಅಮೆರಿಕದಲ್ಲಿರುವ ಇವರಿಗೆ ಶುಭ ಹಾರೈಕೆಗಳು ಹಾಗೂ ಅಲ್ಲಿ ಮನೆ ತಗೊಂಡದಕ್ಕೆ ಇನ್ನೂ ಸಂತೋಷವಾಯಿತು. ಜೀವನ ಸಮೃದ್ಧಿಯಿಂದ ತುಂಬಲಿ ಅಂತ ದೇವರಲ್ಲಿ ಆಶಿಸುತ್ತೇನೆ. हाय आयशू ಮತ್ತು श्रीचरण ಅವರಿಗೆ ನನ್ನ ನೀವು तुम्ही हे घेतल्याबद्दल घर घेतल्याबद्दल परदेशात जाऊन घर घेतल्याबद्दल तुमचं खूप खूप अभिनंदन. हे परदेशात जाऊन घर करणे म्हणजे काही साधी गोष्ट नाही. इंडियात आम्ही सहजरित्या करू शकतो, परंतु अमेरिकेत आम्ही करू शकत नाही. त्यामुळे तुम्हाला खूप खूप धन्यवाद. एक बाळ लवकरच होऊ दे पण आशीर्वाद करते. Hi Aishu and hi Sricharan. Congratulations, hearty congratulations of buying a new house in America. So as my mom said, getting a house in India is only difficult, and getting a house like buying a house in US is another very big thing. So really heartfelt congratulations to you guys. ಈಗೆಲ್ಲರೂ ನೋಡಿದ್ರಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇಂಡಿಯಾದಿಂದ ನಮಗೋಸ್ಕರ ಒಂದೊಂದು ಶಾರ್ಟ್ ಚಿಕ್ಕದಾಗಿ ಒಂದೊಂದು ಲೈನ್ ಹೇಳಿ ಮಾತಾಡಿ ನಮಗೋಸ್ಕರ ಹಾಕಿದ್ರ. ಅದ್ರೊಳಗೆ ಶ್ರೀ ಫ್ಯಾಮಿಲಿ ಅಂಡ್ ನನ್ನ ಫ್ಯಾಮಿಲಿ ಇಬ್ರು ನಮಗೋಸ್ಕರ ಮೆಸೇಜ್ ಮಾಡಿದ್ದು. ದಟ್ ವಾಸ್ ಫ್ರಮ್ ಮೈ ಫ್ರೆಂಡ್ ಅಂಡ್ ಮೈ ಬ್ರದರ್. ಅವ್ರಿಬ್ರು ಕೂಡಿ ಒಂದೇನೋ ಒಂದು ನಮ್ಗೊಂದು ಮೆಮರೀಸ್ ಕ್ರಿಯೇಟ್ ಮಾಡಬೇಕು, ಅವ್ರೆಲ್ಲರನ್ನೂ ಮಿಸ್ ಮಾಡ್ಕೊಳತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲರೂ ಲಿಟ್ರಲಿ ಇಲ್ಲೇ ನಮ್ಮ ಮನೆಯೊಳಗೆ ಕರ್ಕೊಂಬಂದಂಗೆ ಆಯ್ತಂಗ ಮೆಸೇಜ್ ವಿಡಿಯೋಸ್ ನೋಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರ್ಯಾರು ಆ ವಿಡಿಯೋಸ್ ಮಾಡಿದ ಎಲ್ಲರಿಗೂ. ಅಂಡ್ ಸ್ವಲ್ಪ ಮೆಂಬರ್ಸ್ ಮಿಸ್ಸಿಂಗ್ ಅದಾರ, ಬಟ್ ಇಟ್ಸ್ ಓಕೆ. Thank you so much for taking time and making those videos for us. Can I say something for those? I think ಎಲ್ಲ ಚೆನ್ನಾಗಿತ್ತು. House warming ceremony was very good. Thanks to everybody who came and helped us, from the very beginning. Also, like making the special video for us, the effort to do all that, and making sure we didn't feel like nobody was there, like family. We felt very happy. The whole event was very like bright and like joyful, and we were very happy during and even after that. For a couple of days we were like still in that hangover of that event. Like I was not expecting it would turn out as good as it actually turned out. I was really happy for everybody who helped us through. Thank you. ಅವ್ರು ಇಷ್ಟು ಎಲ್ಲ ಹೇಳಿದ್ರಂದ್ರೆ ನಂಗೆ ಭಾಳ ಖುಷಿನ ಆತ. ಎಲ್ಲರೂ ವಿಡಿಯೋ ಮಾಡಿಸಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಹಾಕಿದ್ಮೇಲೆ ಬಹಳಷ್ಟು ಜನ ಮೆಸೇಜಸ್ ಹಾಕ್ತೀರಿ, ಅದೆಲ್ಲ ನೋಡ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ವಿಶಸ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಲೈಕ್ಸ್ ಎವ್ರಿಥಿಂಗ್. ನಾ ಇದೊಂದು ಜರ್ನಿ ಜಸ್ಟ್ ಫಾರ್ ಮೈ ಸೆಲ್ಫ್, ನಂಗೋಸ್ಕರ ಒಂದು ಬಿಸಿ ನನ್ನೊಂದು ಲೈಫ್ ಸ್ಟೈಲ್ನ ಬಿಸಿ ಇಡಬೇಕು. ಇಲ್ಲಿ ಬಂದಾದ್ಮೇಲೆ ಲೈಕ್ ಭಾಳ ಖಾಲಿ ಆಗೋದು, ಡಿಪ್ರೆಸಿಂಗ್ ಆಗಿ ಹೋಗ್ತೈತೆ. ಬಟ್ ನಾನು ಬಿಸಿ ಇಟ್ಕೊಳಕ್ಕೆ ಈ ಥರ ವೀಡಿಯೋಸ್ ಹಿಂಗೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೌ ಇಟ್ ಹ್ಯಾಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್. ಭಾಳ ಕನೆಕ್ಟ್ ಆಗಿಬಿಟ್ಟಿನಿ ನಿಮ್ಮೆಲ್ಲರ ಜೋಡಿನೂ. ನಿಮ್ಮ ಮೆಸೇಜಸ್ ಅವು ಎಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗತೈತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಆ್ಯಂಡ್
and warmth that which I got from this YouTube and Instagram family, everything. And thank you so much. Hopefully ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, and thank you so much for all your blessings. Please, you want to say something to Mike, Sharan? Thanks for supporting her on YouTube. Please like, share and subscribe and keep watching her videos. Yes, please like, share, subscribe ಅವ್ರು ಹೇಳ್ದಂಗೆ ಎಲ್ಲರೂ ಮಾಡಿ ಆಯ್ತಾ? ಓಕೆನಾ? Okay, see you in the next video. Bye bye.